ಕಳಿಸ್ತಾ ಇದ್ದೀವಿ. ನಮಗೆ ಸ್ಥಳೀಯ ಮಾರುಕಟ್ಟೆಯನ್ನು ತಲುಪಲಿಕ್ಕೆ ಅವ್ವ ಸಂತೆ ಅನ್ನೋದು ನಮಗೆ ತುಂಬ ನೆರವಾಗಿದೆ. ಇದು ಸುಮಾರು 16ನೇ ಅವ್ವ ಸಂತೆ. ಪ್ರತಿ ತಿಂಗಳು ಸಂತೆ ನಡೆಯುತ್ತೆ. ಆ ಸಂತೆಯಲ್ಲಿ ನಮಗೆ ಮಹಿಳೆಯರಿಗೆ ಈ ರೀತಿಯ ಒಂದು ಈ ಕಾರ್ಯಕ್ರಮಗಳಿರೋದ್ರಿಂದ ಮಹಿಳಾ ಸಬಲೀಕರಣಕ್ಕೆ, ಸ್ವಾವಲಂಬಿಗಳಾಗೋಕ್ಕೆ ತುಂಬ ಅನುಕೂಲವಾಗಿದೆ ಈ ರೀತಿಯ ಒಂದು ಯೋಜನೆಗಳು. ಆಯೋಜಿಸಿದ್ದೀನಿ. ಅದರಲ್ಲಿ ನಾವು ಮೇಯ್ನಾಗಿ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆನೀಗ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಸುಕ್ಕೇಲಿ, ಸಾಂಬಾರು ಪುಡಿ, ರಸಂ ಪುಡಿ, ಬಿಸಿಬೇಳೆ ಬಾತು ಇತ್ಯಾದಿಗಳನ್ನು ಮಾಡ್ತಾಯಿದ್ದೀವಿ. ಈ ಯೋಜನೆಯಿಂದ ನನಗೆ ತುಂಬ ಅನುಕೂಲ ಆಗಿದೆ. ಇದು PMFME ಸ್ಕೀಮ್ನ ಪ್ರತಿಯೊಬ್ಬರು ಬಳಸ್ಕೊಂಡ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ದಯಮಾಡಿ ಎಲ್ಲರೂ PMFME ಯೋಜನೆಯನ್ನು ಅಳವಡಿಸ್ಕೊಳ್ಳಿ. ಈ ಸಂತೆ ಮಹಿಳೆಯ ಉದ್ಯಮದಾರರನ್ನು ಮತ್ತು ಗ್ರಾಹಕರನ್ನು ಒಂದುಗೂಡಿಸುವಂಥ ಕೆಲಸ ಮಾಡ್ತಾ ಇದೆ. ಹಾಗೆ ಈ ಮಹಿಳಾ ಉದ್ಯಮದಾರರಲ್ಲೂ ಕೂಡ ಸಸ್ಟೈನಬಲ್ ಅಂದರೆ ಸುಸ್ಥಿರ ಬದುಕಿಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳನ್ನು ಮಾಡೋರನ್ನು ಮಾತ್ರ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಈ ಸಂತೆ ಇದು 16ನೇ ಸಂತೆ. ಇಲ್ಲಿ ಬಹಳ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಬಹಳ ಚೆನ್ನಾಗಿ ನಡೀತಾ ಇದೆ. ಹಾಗೆ ನಮ್ಮ ಗ್ರಾಹಕರು ಹೆಚ್ಚುತ್ತಾ ಇದ್ದಾರೆ. ಹಾಗೆ ಮಹಿಳಾ ಉದ್ಯಮಿಗಳು ಕೂಡ ಪ್ರತಿ ಸಂತೆಯಿಂದನೂ ಹೆಚ್ಚಾಗ್ತಾ ಇದ್ದಾರೆ. ಏನು ತುಂಗಭದ್ರಾ ಪ್ರದೇಶದಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಕಾಣ್ತೀವಿ. ಪದೇ ತುಂಗಾ ಡ್ಯಾಮ್ನಿಂದ ಬಿಡ್ರಿ, ಭದ್ರಾ ಡ್ಯಾಮ್ನಿಂದ ಬಿಡ್ರಿ, ರಾಣೆಬೆನ್ನೂರು ಕುಡಿಯೋ ನೀರಿಲ್ಲ, ಮೈಲಾರ ಬಿಡುವಾಗ ದಾರಿ ಬಿಡ್ರಿ, ಇವೆಲ್ಲ ಕುಡಿಯುವ ನೀರಿಗಾಗಿ ಮತ್ತು ಇರಿಗೇಷನ್ಗೆ ಭಾಳಷ್ಟು ಏನು ಕೊರತೆ ಇದೆ. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ನೀರಿನ ಕೊರತೆ ಏನಿದೆ ಅದನ್ನು ನೀಗಿಸೋದಕ್ಕೆ ಇದು ಭಾಳಷ್ಟು ಅನುಕೂಲ ಆಗ್ತದೆ.